ನಾವು ಮತ್ತೊಂದು ಇಷ್ಟೇ ದೊಡ್ಡದ ಪ್ರಮಾಣದಲ್ಲಿ ಇದಕ್ಕಿಂತ ದೊಡ್ಡದೇ ಆಗ್ತದೆ ಅಲ್ಲೊಂದು ಪರ್ಯಾಯವಾದಂಥ ಒಂದು ಕ್ರೀಡಾಂಗಣ ನಿರ್ಮಾಣ ಮಾಡಬೇಕು. ಎಲ್ಲ ರೀತಿ ಕಾರ್ಯಕ್ರಮಗಳು, ಅದರಲ್ಲಿ ಯಾವುದೇ ರೀತಿ ನಿರ್ಬಂಧಗಳಿರೋದಿಲ್ಲ. ಎಕ್ಸಿಬಿಷನ್ ಮಾಡ್ಬೋದು, ಬೇರೆ ಬೇರೆ ಸಾರ್ವಜನಿಕ ಸಭೆ ಮಾಡ್ಬೋದು, ಇವೆಲ್ಲ ಮಾಡೋದಕ್ಕೆ ಅಲ್ಲಿ ಜಾಗವನ್ನು ರೆಡಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮತ್ತು ಇವತ್ತು ರಾಮಕುಂಟೆಯಲ್ಲಿ ನಮ್ಮ ತಂದೆಯವರು, ಬಹುಶಃ ಭಾಳಷ್ಟು ಜನ ಹಳಬರು ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಇದು ಜಾಗ ಮೂಲವಾಗಿ ಮುನ್ಸಿಪಾಲ್ಟಿ ಜಾಗ ಇದು. 1992-93 ಹಿಂದೆ ನಮ್ಮ ತಂದೆಯವರು ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ರಾಮಕುಂಟೆ ಜಾಗ ಏನು ಕುಂಟೆ ಮುಚ್ಚೋಗಿದ್ದಾಗಿತ್ತು, ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ 3 ಎಕರೆ ಚಿಲ್ಲರೆ ಕೊಟ್ಟು ಉಳಿದಿದ್ದು 5 ಎಕರೆ ಚಿಲ್ಲರೆ ಜಮೀನು ಏನಿದೆ ಅಲ್ಲಿ ಅದನ್ನು ಕ್ರೀಡಾಂಗಣ ಅಂತೇಳಿ ಅದನ್ನು ಮಾಡಬೇಕು ಅಂತಿತ್ತು. ಕಡೆಗೆ ಊರಿಂದ ಹೊರಗಡೆ ಆಗುತ್ತೆ ಅಂಥೇಳಿ ಇದನ್ನು ಕ್ರೀಡಾಂಗಣ ಇಲಾಖೆ ತಗೊಂಡು ಆ ಜಾಗ ಮುನ್ಸಿಪಾಲ್ಟಿ ಕೊಡೋಂಥ ಕೆಲಸ ಮಾಡಿ ಅಲ್ಲಿ ಖಾಸಗಿ ಬಸ್ಸುಗಳ ನಿಲ್ದಾಣ ಮಾಡಬೇಕು ಮತ್ತು ಏನಿವತ್ತು ಸಣ್ಣ ಸಣ್ಣ ವಾಹನಗಳ ರಿಪೇರಿ ಮಾಡ್ತಕ್ಕಂಥದ್ದಕ್ಕೆ ಮತ್ತು ಅಲ್ಲಿ APMC ಎದುರುಗಡೆ ಇದ್ದಿದ್ದರಿಂದ ಟ್ರಕ್ ಟರ್ಮಿನಲ್ ಮಾಡಬೇಕು ಅಂತಕ್ಕಂಥ ಕನಸು ಇಟ್ಕೊಂಡು ಸುಮಾರು ಒಂದು 8-10 ಕೋಟಿಗೆ ಒಂದು ಅಂದಾಜನ್ನು ತಯಾರು ಮಾಡಿಸಿದ್ರು. 94ನೇ ಇಸ್ವಿಯಲ್ಲಿ ಚುನಾವಣೆ ಬಂತು, ಸೋತಿಸ್ಬಿಟ್ರು ಜನ, ಅದು ಅಲ್ಲಿಗೆ ನಿಂತೋಯ್ತು. ನಾನು ಮತ್ತೆ 2 ಬಾರಿ ಶಾಸಕನಾದಂಥ ಸಂದರ್ಭದಲ್ಲಿ ಅದಕ್ಕೆ ಹಣ ಒದಗಿಸ್ತಕ್ಕಂಥದ್ದಕ್ಕೆ ನಾನು ಪ್ರಯತ್ನಗಳನ್ನು ಮಾಡಿದ್ವಿ. ಆದರೆ ಒಂದು ಹಂತಕ್ಕೆ ಬರುವಂಥ ಸಂದರ್ಭದಲ್ಲಿ ಮತ್ತೆ ನಾನು ಸೋತೋದೆ. ಈಗ ಮತ್ತೆ ಅದಕ್ಕೆ ಚಾಲನೆ ಕೊಡುವಂಥ ಕೆಲಸ ಮಾಡಿದ್ದೀವಿ. ಒಂದು ಭಾಳ ಒಳ್ಳೆಯ ವಿಸ್ತೃತವಾದಂಥ ಯೋಜನೆ ತಯಾರು ಮಾಡಿದ್ದೀವಿ. ಬಹುಶಃ ವಿಶ್ವಾಸ ಇದೆ ದುಡ್ಡು ಸಿಗ್ಬೋದು ಅಂತಕ್ಕಂಥದ್ದು. ಈಗಾಗಲೇ ಇಲಾಖೆಯಲ್ಲಿ ಪ್ರಯತ್ನ ಮಾಡ್ತಾಯಿದ್ದೀನಿ. ಅಲ್ಲಿ ಸುಮಾರು 13 ಬಸ್ಸು ನಿಲ್ಲಿಸುವಂಥದ್ದಕ್ಕೆ ಒಂದು ಪ್ರೈವೇಟ್ ಬಸ್ ಸ್ಟ್ಯಾಂಡು ಒಂದು ಇವತ್ತಿನ ಒಂದು ಕಾಲಕ್ಕೆ ಯಾವ ರೀತಿ ಇರಬೇಕು ಬಸ್ ನಿಲ್ದಾಣ ಅಂತಕ್ಕಂಥದ್ರ ಜೊತೆಗೆ ಟಾಟಾ ಏಸ್ಗಳು, ಆಟೋ ರಿಕ್ಷಾಗಳು ರಿಪೇರ್ ಮಾಡುವಂಥದ್ದು, ದ್ವಿಚಕ್ರ ವಾಹನ ರಿಪೇರ್ ಮಾಡುವಂಥದ್ದು, ಒಂದು 4-5 ಬಸ್ ರಿಪೇರ್ ಮಾಡುವಂಥದ್ದಕ್ಕೆ ಜೊತೆಯಲ್ಲಿ ಇವತ್ತು ಅಲ್ಲಿ ಒಂದು ಪಾರ್ಕ್, 2 ಪಾರ್ಕ್ ಮಾಡ್ತಾಯಿದ್ದೀವಿ. ಒಂದು ವಾಕಿಂಗ್ ಪಾರ್ಕು ಮತ್ತು ಈ ಥರ ಔಟ್ಡೋರ್ ಎಕ್ಸಸೈಸ್ ಮಾಡುವಂಥ ಎಕ್ವಿಪ್ಮೆಂಟ್ಸ್ ಹಾಕುವಂಥದ್ದು, ಜೊತೆಗೆ ಸೈಕಲ್ ಟ್ರ್ಯಾಕು, ಈ ಥರ ಪಾರ್ಕ್ ಮಾಡುವಂಥ ಜೊತೆಗೆ ಒಳಾಂಗಣ ಕ್ರೀಡಾಂಗಣ ಕೂಡ ಅಲ್ಲಿ ಮಾಡುವಂಥದ್ದಕ್ಕೆ ನಾವು ಈಗಾಗಲೇ ವಿನ್ಯಾಸ ಮಾಡಿದ್ದೀವಿ. ಅದಕ್ಕೆ ಬಹುಶಃ ನೋಡೋಣ, ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಖಂಡಿತ ಒಂದು 15-20 ದಿವಸದಲ್ಲಿ ಅದಕ್ಕೆ ಅನುಮೋದನೆ ಸಿಗಬೇಕು ಅಂತಕ್ಕಂಥ ವಿಶ್ವಾಸ ಇದೆ. ಇದನ್ನು ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಇದರ ಜೊತೆಯಲ್ಲಿ ನಾವು ಈಗ ನಮ್ಮ IDSMT ಮಾರುಕಟ್ಟೆ ಇದೆ. ಸುಮಾರು ಅವತ್ತು ಫಾಲ್ಟ್ ಬೀಳುವಂಥ ಒಂದು ಸಂದರ್ಭ, ಭಾಳ ಜನ ನೀವು ಮಹಿಳೆಯರು ಹೋಗಿರಲ್ಲ ಒಳಗೆ, ಯಾಕೆಂದರೆ ಬಂದಾಗೋಗಿತ್ತು. ಅದನ್ನು ಮತ್ತೆ ಜನರಿಗೆ ಬಳಕೆ ಮಾಡಿ ಇವತ್ತು ಸುಮಾರು ಜನ ಇವತ್ತಲ್ಲಿ ವ್ಯಾಪಾರ ವಹಿವಾಟು ಮಾಡ್ಕೊಳ್ತಾ ಇದ್ದಾರೆ. ಭಾಳ ಜನ ಕೆಲವು ಟೀಕೆಗಳು ಮಾಡ್ತಾರೆ, ಏನು ಮಾಡಿದ್ರು ಅಂತೇಳಿ. ಇವತ್ತು ಸ್ಟೇಡಿಯಂ ಸುತ್ತ ಇವತ್ತು 194 ಅಂಗಡಿ ಇದೆ. ಇವತ್ತು ಇಷ್ಟು ಜನ, ಇವತ್ತು ಭಾಳಷ್ಟು ಜನ ಯುವಕರಿಗೆ ಅಥವಾ ಯಾರ್ಯಾರಿಗೋ ವ್ಯಾಪಾರ ಮಾಡುವಂಥದ್ದಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಂಡಾಗಾಯಿತು, ಬದುಕೋದಕ್ಕೆ ಒಂದು ದಾರಿ ಆಯಿತು. ಇಲ್ಲ ಕಾಂಪೌಂಡ್ ಆಗಿ ಬಿಡ್ಬೋದಾಗಿತ್ತು. ಇದು ಜನರಿಗೆ ನಾವು ಮಾಡಿರ್ತಕ್ಕಂಥದ್ದು. ಇವತ್ತು ಇಡೀ 2 ಜಿಲ್ಲೆಯಲ್ಲಿ ಯಾವುದೇ ಒಂದು ಮುನ್ಸಿಪಾಲ್ಟಿಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದನ್ನು ಹೊರತುಪಡಿಸಿ ಮುನ್ಸಿಪಾಲ್ಟಿಯಲ್ಲಿ ಸುಮಾರು 250-70ಕ್ಕಿಂತ ಹೆಚ್ಚು ಅಂಗಡಿಗಳು ಮುನ್ಸಿಪಾಲ್ಟಿ ವ್ಯಾಪ್ತಿಯಲ್ಲಿ ಯಾರಾದರೂ ಕಟ್ಟಿದರೆ ಅದು ನಮ್ಮ ತಂದೆಯವರು ಕಾಲದಲ್ಲಿ ಆಗಿರ್ತಕ್ಕಂಥದ್ದು, ನಮ್ಮ ತಾತ ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಇವತ್ತು ವರಮಾನ ಅಷ್ಟರ ಮಟ್ಟಿಗೆ ಮುನ್ಸಿಪಾಲ್ಟಿಗೆ ವರಮಾನ ಕೊಡಿಸುವಂಥ ಕೆಲಸ ಮಾಡಿದ್ರು. ಯಾರೋ ಪಾಪ ವಾಸ್ತವಾಂಶ ತಿಳುವಳಿಕೆ ಇಲ್ಲದಿರೋಂಥವ್ರು ಬಾಯಿ ಚಪ್ಪಲಿಕ್ಕೆ ಮಾತಾಡುವಂಥವ್ರಿಗೆಲ್ಲ ನಾವು ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ. ಇವತ್ತು ಆ ಒಂದು ವರಮಾನವನ್ನು ಗಮನದಲ್ಲಿಟ್ಕೊಂಡು IDSMTಯಲ್ಲಿ ಇವತ್ತು ಭಾಳಷ್ಟು ಜನ ಕೆಲವು ಅಂಗಡಿಗಳಲ್ಲಿ ವ್ಯಾಪಾರ ಆಗಲ್ಲ ಅಂಥೇಳಿ ಆಚೆ ಇಟ್ಕೊಂಡು ಫುಟ್ಪಾತಲ್ಲಿ ವ್ಯಾಪಾರ ಮಾಡುವಂಥವರೆಲ್ಲ ಮಾಡ್ತಾಯಿದ್ದಾರೆ. ಇವತ್ತು ನಾವು ಬೇರೆ ಬೇರೆ ಇಲ್ಲಿ ನಮ್ಮ ಅಂಬೇಡ್ಕರ್ ಭವನದ ಪಕ್ಕದಲ್ಲಿ ಅಲ್ಲಿ ನಮ್ಮ ಮಹಿಳಾ ಸಮಾಜದ ಜಾಗ ಇದೆ, ಅಲ್ಲಿ ಅವರನ್ನು ಮಾತಾಡಿದ್ದೆ. ಅಲ್ಲಿ ನಾವು ಒಂದು ಮಾರ್ಕೆಟ್ ಮಾಡೋಣ ಅಂದ್ಕೊಂಡೆ. ಆದರೆ ಫುಟ್ಪಾತ್ ವ್ಯಾಪಾರಸ್ಥರು 1ನೇ ಅಂತಸ್ತು, 2ನೇ ಅಂತಸ್ತಿಗೆ, 3ನೇ ಅಂತಸ್ತಿಗೆ ಹೋಗಲ್ಲ ಅಂಥೇಳಿ IDSMT ಮಾರ್ಕೆಟಲ್ಲಿ 1ನೇ ಅಂತಸ್ತಲ್ಲಿ ಅವರಿಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿದ್ರೆ ಹಿಂಗೆ ಇರ್ತಕ್ಕಂಥದ್ದು. ಅದಕ್ಕೊಂದು ಸುಮಾರು 20-22 ಕೋಟಿ ರೂಪಾಯಿದು ಯೋಜನೆಯನ್ನು ನಾವು ತಯಾರು ಮಾಡಿದ್ದೀವಿ. ಅದನ್ನು ಇವತ್ತು ಸಾಲ ಪಡೆಯುವಂಥದ್ದಕ್ಕೆ ಇವತ್ತು ಅದು ಕೂಡ ಪ್ರಪೋಸಲ್ ಕೊಡಿಸಿದ್ದೀವಿ. ನಮ್ಮ ಹತ್ರ IDSMT ಅಕೌಂಟಲ್ಲಿ ಸುಮಾರು ಇವತ್ತು 3.5-4 ಕೋಟಿ ರೂಪಾಯಿ ದುಡ್ಡಿದೆ. ಆದರೆ ಹೆಚ್ಚು ದುಡ್ಡು ಇರಬೇಕಾಗಿತ್ತು. 10 ವರ್ಷಗಳಲ್ಲಿ ದಾಖಲೆಗಳೆಲ್ಲ ಮಾಯ ಆಗಿಬಿಟ್ಟಿದೆ. ಯಾರಿಗೆ ಅಂಗಡಿ ಕೊಟ್ಟಿದ್ದಾರೆ, ಯಾರು ಅಡ್ವಾನ್ಸ್ ಕೊಟ್ಟಿದ್ದಾರೆ, ಯಾವುದು ಇವತ್ತು ಮುನ್ಸಿಪಾಲ್ಟಿಯಲ್ಲಿ 10 ವರ್ಷ ಅವ್ಯವಸ್ಥೆಯಲ್ಲಿ ಯಾವುದು ದಾಖಲೆಗಳಿಲ್ದಿರ್ತಕ್ಕಂಥ ಕೆಲಸಗಳನ್ನು ಹಿಂದೆ ಮಹಾನುಭಾವರ ಒಂದು ನೇತೃತ್ವದಲ್ಲಿ ಆಗಿಬಿಟ್ಟಿದೆ.
ಅದ್ರ ಬಗ್ಗೆ ಏನೋ ಅವ್ರಿಗೆ ಯಾರಿಗಾದ್ರೂ ಹೇಳೋಕ್ಕೆ ಹೋದರೆ ಪಾಪ ಭಾಳ ಬೇಜಾರು ಮಾಡ್ಕೊಳ್ತಾರೆ, ಸಿಟ್ಟು ಮಾಡ್ಕೊಳ್ತಾರೆ. ಆದರೆ ಇವತ್ತು ಅಲ್ಲಿ ಸುಮಾರು ಇವತ್ತು KUDFCಯಲ್ಲಿ ಸಾಲ ತಗೊಂಡು ಅದನ್ನು ಒಂದು ವಿನ್ಯಾಸವನ್ನು ಭಾಳ ಚೆನ್ನಾಗಿ ಮಾಡಿಸಿದ್ದೀವಿ. ಅದನ್ನು ಮಾಡುವಂಥದ್ದಕ್ಕೆ ಮಾಡ್ತಾಯಿದ್ದೀವಿ. ಏನು ರಾಮಕುಂಟೆದು ಸುಮಾರು 30 ಕೋಟಿಗಿಂತ ಹೆಚ್ಚು. ಈಗ ಮೊದಲನೇ 3 ಫೇಸ್ ಇಟ್ಕೊಂಡಿದ್ದೀವಿ. ಸ್ಟಾರ್ಟಿಂಗಲ್ಲಿ 2 ಫೇಸ್ ತೊಗೊಳ್ತೀವಿ. ಬಹುಶಃ ಆ ಭಾಗದ ಚಿತ್ರಣನ ಬದಲಾವಣೆ ಆಗುತ್ತೆ. ಏನು ನಾನೀಗ ನನ್ನ ಹತ್ರ ಇದೆ ಅಲ್ಲ ಫೋನ್, ನಾನು ಹಿಂದೆ ತೋರಿಸ್ತೀನಿ, ಅದು ಮಂಜೂರಾದ ಮೇಲೆ ತಮಗೆ ತೋರಿಸ್ತೀನಿ. ಇವತ್ತು ಈ ರಸ್ತೆಗೆ ನಮ್ಮ ಕಣಪಲ್ಲಿ ಕೆರೆಯಿಂದ ಇಲ್ಲಿವರೆಗೂ 9 ಕೋಟಿ ರೂಪಾಯಿ ಚೆಕ್ ಮಂಜೂರು ಮಾಡಿಸಿದ್ದೀವಿ. ಏನು ಜಂಕ್ಷನ್ಸ್ ಎಲ್ಲ ಮತ್ತು ಲೈಟ್ಗಳೆಲ್ಲ ಬದಲಾಯಿಸಿ ರೋಡ್ ಹಾಕೋಕ್ಕಲ್ಲ, ಫುಟ್ಪಾತು ಮತ್ತು ಇತರ ಎಲ್ಲ ವ್ಯವಸ್ಥೆಗಳನ್ನು ಬದಲಾಯಿಸಿ ಮಾಡುವಂಥದ್ದು. ಅದು ಕೂಡ ಎಸ್ಟಿಮೇಟ್ ಸ್ಕ್ರೂಟಿನಿ ಆಗ್ತಾಯಿದೆ. ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆಸ್ಪತ್ರೆಗೆ ನಾವು ಅದರದ್ದೇ ಆದಂಥ ಬದಲಾವಣೆ ತರಬೇಕು ಅಂತೇಳಿ ಒಂದು ಯೋಜನೆ ತಯಾರು ಮಾಡಿದ್ವಿ. ಆದರೆ ಅನುದಾನ ಸುಮಾರು 50 ಕೋಟಿ ಬೇಕು. ಅದನ್ನು ಯಾವ ರೀತಿ ಹೊಂದಿಸ್ಬೇಕು, ಇವತ್ತು ಒಂದು ಖಾಸಗಿ ಆಸ್ಪತ್ರೆಗೆ ಯಾವುದೇ ರೀತಿ ಕಮ್ಮಿ ಇರೋ ರೀತಿಯಲ್ಲಿ ಅದನ್ನು ಮಾಡಬೇಕು ಅಂಥೇಳಿ ನಾವು ಅದನ್ನು ವಿನ್ಯಾಸ ಮಾಡಿಸಿ ನನ್ನದೇ ಆದಂಥ ರೀತಿಯಲ್ಲಿ ಅನುದಾನ ಬೇರೆ ಬೇರೆ ಏನು ಕಂಪನಿಗಳ ಮುಖಾಂತರ ತರುವಂಥದ್ದಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಸರ್ಕಾರದಲ್ಲೇ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಕಾರಣದಿಂದ ಏನು ಹಳೆ ತಾಲೂಕು ಆಫೀಸು DYSP ಆಫೀಸ್ ಇತ್ತು, ಆ ಜಾಗ ಇವತ್ತು 1 ಎಕರೆ 20 ಗುಂಟೆ ನಾವು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದೀವಿ. ಬೇರೆ ಇನ್ನೊಂದು ಆಸ್ಪತ್ರೆಯನ್ನು 50 ಬೆಡ್ಗಳ ಆಸ್ಪತ್ರೆಯನ್ನು ತರುವಂಥ ಒಂದು ಪ್ರಯತ್ನ ಆಗ್ತಾಯಿದೆ. ನಾನು ಈ ಸದ್ಯಕ್ಕೆ ಅದ್ರ ಬಗ್ಗೆ ಹೆಚ್ಚು ವಿವರಗಳನ್ನು ನಾನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಅದು ವಿವರಗಳನ್ನು ಕೊಡ್ತೇನೆ. ಕಾರಣಗಳು ಬೇರೆ ಇದ್ದಾವೆ. ಅದು ಒಂದು ಕೂಡ ಇವತ್ತು ಚಿಂತಾಮಣಿಗೆ ತರುವಂಥದ್ದು ಆಗಿದೆ. ಅಂಬೇಡ್ಕರ್ ಭವನದ ವಿಚಾರದಲ್ಲಿ ನಾವು ಒಂದು ಬದಲಾಗಬೇಕು. ಇವತ್ತು ಚಿಂತಾಮಣಿಯಲ್ಲಿ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಒಂದು ಸಭಾಂಗಣ ಇರಬೇಕು ಅಂತ ಹೇಳಿ ಏನು ನಾವು ನಾನೇ ಅಲ್ಲಿ ಜಾಗ ಸೂಚಿಸಿದ್ದೆ. ಸಂಘಟನೆಗಳು ಕೇಳಿದಾಗ ಈ ಜಾಗ ಕೊಡ್ತೀನಿ ಅಂತ ಹೇಳಿದ್ದೆ. ಮುನ್ಸಿಪಾಲ್ಟಿ ರೆಸಲ್ಯೂಷನ್ ಮಾಡಿಸಿದ್ದು ನಾನು. ಆದರೆ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು ನಮ್ಮ ನಿರೀಕ್ಷೆಗೆ ಅನುಗುಣವಾಗಲ್ಲ. ಇವತ್ತು ಚಿಂತಾಮಣಿಯ ಒಂದು ಹೃದಯ ಭಾಗದಲ್ಲಿ ಆ ರೀತಿಯಾದಂಥ ಒಂದು ವ್ಯವಸ್ಥೆ ಅಲ್ಲ. ಅದನ್ನು ಇವತ್ತು 900 ಆಸನಗಳಿಗೆ ಮಾಡುವಂಥ ಕೆಲಸಕ್ಕೆ ಮಾಡಿದ್ದೀವಿ. ನಾನು ಹೆಚ್ಚುವರಿಯಾಗಿ 9 ಕೋಟಿ ಮಂಜೂರು ಮಾಡಿಸಿದ್ದೀನಿ. ಮೊನ್ನೆ ನಾವು ಎಸ್ಟಿಮೇಟ್ ಮತ್ತೆ ಮಾಡಿದಾಗ ಇನ್ನೂ 2.5 ಕೋಟಿ ರೂಪಾಯಿ ಬೇಕಾಗುತ್ತೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಇಂಟೀರಿಯರ್ಸು, ಏರ್ ಕಂಡೀಷನ್ನು, ಸೌಂಡ್ ಸಿಸ್ಟಮ್ ಇವೆಲ್ಲವನ್ನು ಸೇರಿ. ಆದರೂ ಇನ್ನೂ ಏನೋ ದಾರಿ ದೇವರು ತೋರಿಸ್ತಾನೆ, ನೀವು ಇದು ಶುರು ಮಾಡೋಣ ಅಂಥೇಳಿ ಇವತ್ತು ಎಸ್ಟಿಮೇಟ್ಸ್ ಎಲ್ಲ ರೆಡಿ ಮಾಡಿದ್ದೀವಿ. ಮಂಜೂರಾಗಿದೆ. ಈಗ ಸದ್ಯದಲ್ಲೇ ಬಹುಶಃ ಇನ್ನೊಂದು 1 ತಿಂಗಳಲ್ಲಿ ಅದು ಕಾಮಗಾರಿ, ಯಾಕಂದರೆ ಮಾಡಿರ್ತಕ್ಕಂಥದ್ದು ಸ್ವಲ್ಪ ತೆಗಿಬೇಕಾಗುತ್ತೆ. ಮೇಲ್ಛಾವಣಿಯನ್ನು ತೆಗಿಬೇಕಾಗುತ್ತೆ, ರೂಫ್ ತೆಗಿಬೇಕಾಗುತ್ತೆ, ಅದು ಇಲ್ಲ. ಮತ್ತು ಆಡಿಟೋರಿಯಂ ಸೈಜ್ ಉದ್ದ ಮಾಡಬೇಕಾಗುತ್ತೆ, ಅಗಲ ಮಾಡಬೇಕಾಗುತ್ತೆ. ಅದಕ್ಕೆ ಕೂಡ ಇವತ್ತು DYSP ಜಾಗದಲ್ಲಿ ಸ್ವಲ್ಪ ಜಾಗ ತಗೊಂಡು ಆ್ಯಂಬುಲೆನ್ಸ್ ಓಡಾಡೋದಕ್ಕೆ, ಇವೆಲ್ಲದಕ್ಕೂ ಓಡಾಡೋದಕ್ಕೆ ಅದನ್ನು ಕೂಡ ನಾವು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈ ರೀತಿ ರಸ್ತೆಗಳು ಅಷ್ಟೇ. ಇವತ್ತು ಟೌನಲ್ಲಿ ನಗರೋತ್ಥಾನ ಯೋಜನೆ, ಆ ಯೋಜನೆ ಏನು ಅಂತ ನನಗೆ ಗೊತ್ತಿತ್ತು. ಆದರೆ ಹಿಂದೆ ಅದನ್ನು ಯೋಜನೆ ತಯಾರು ಮಾಡೋಂಥ ಸಂದರ್ಭದಲ್ಲಿ ಭಾಳ ಅವೈಜ್ಞಾನಿಕವಾಗಿ ಮಾಡಿದ್ರಿಂದ ಅದನ್ನು ಸುಮಾರು 1 ವರ್ಷ ಕಷ್ಟಪಟ್ಟು ರದ್ದು ಮಾಡಿಸಿ ಈಗ ಹೊಸದಾಗಿ ನಾವು ಎಲ್ಲ ಮುಖ್ಯ ರಸ್ತೆಗಳು, ಈಗ ಉದಾಹರಣೆಗೆ ಈ ರೋಡ್ ಕೂಡ ಅದನ್ನು ತೊಗೊಂಡಿದ್ದೀವಿ. ಈಗ ಊರ ಮುಂದೆ ಇರೋ ರಸ್ತೆ, ಪಟಾಳಮ್ಮ ದೇವಸ್ಥಾನದ ರಸ್ತೆ, ದೊಡ್ಡಪೇಟೆ ರಸ್ತೆ, ಇವತ್ತು ಇದು ಯಾವುದು KMD ಚೌಟ್ರಿಯಿಂದ ಮುಂದೆ ಬರುವಂಥ ರಸ್ತೆ, ವಾಣಿ ಸ್ಕೂಲಿಂದ ಇದು ಫಾರೆಸ್ಟ್ ಆಫೀಸ್ವರೆಗೂ ಹೋಗುವಂಥ ರಸ್ತೆ, ನಮ್ಮ ಮಾಳಪ್ಪಲ್ಲಿಯಿಂದ ಡೌನಲ್ಲಿ ಹೋಗುವಂಥ ರಸ್ತೆ. ಆಮೇಲೆ ಅಲ್ಲಿ ಇದರಲ್ಲಿ ಒಂದು ದೊಡ್ಡದಾಗಿ ಇದು ಮಾಡ್ತಾಯಿದ್ದೀವಿ, ಏನೋ ನಮ್ಮ ಆಸ್ಟ್ರೇಲಿಯಾ ಹೋಟೆಲ್ಲಿ ವಿನೋಬ ಕಾಲೋನಿಯಲ್ಲಿ ಪೂರ್ತಿ ಕೆಲಸ ತೊಗೊಳ್ತಾ ಇದ್ದೀವಿ, ಕಪ್ಪೇಶ್ವರ ಕಾಲೋನಿಯಲ್ಲಿ ತೊಗೊಳ್ತಾ ಇದ್ದೀವಿ. ಈ ರೀತಿ ಕೆಲವು ಬದಲಾವಣೆಗಳನ್ನು ಮಾಡಿ ಅದು ಕೂಡ ಎಸ್ಟಿಮೇಟ್ ರೆಡಿ ಆಗಿದೆ. ಟೆಂಡರ್ ಕರಿತೀವಿ, ಕೆಲಸ ಶುರುವಾಗಿದೆ. ಕೆಲವೆಲ್ಲ ಏನಾಗುತ್ತೆ ಅಂದರೆ ನಾವು ಒಂದು ಯಾವುದೋ ಒಂದು ದಾರಿಯಲ್ಲಿ ಒಂದು ಗುರಿ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತೀವಿ. ಮಧ್ಯದಲ್ಲಿ ನಮಗೆ ಅಡ್ಡಿಗಳು ಆತಂಕಗಳು ಬಂದಾಗ ಮತ್ತೆ ನಮ್ಮ ಪ್ರಯಾಣ ಮತ್ತೆ ಪ್ರಾರಂಭ ಮಾಡಬೇಕು. ಇವತ್ತು 10 ವರ್ಷ ಆಗಿರ್ತಕ್ಕಂಥ ಹಿನ್ನಡೆಯಲ್ಲಿ ನಮ್ಮ ಪ್ರಯಾಣ ಮತ್ತೆ ನಾವು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಎಲ್ಲವನ್ನ ಸರಿ ಮಾಡಿಕೊಂಡು ಸರಿದೂಗಿಸ್ಕೊಂಡು ಮತ್ತೆ ಪ್ರಯಾಣ ಪ್ರಾರಂಭ ಮಾಡುವಂಥದ್ದಕ್ಕೆ ಸಮಯ ಬೇಕಾಗುತ್ತೆ. ಮೊನ್ನೆ ಪಾಪ ಯಾರೋ ಹೇಳಿಕೆ ಕೊಟ್ಟಿದ್ರು, ಒಂದು ಬಾಂಡ್ಲಿ ಮಣ್ಣು ಹಾಕಲಿಲ್ಲ, ಏನೂ ಹಾಕಲಿಲ್ಲ, 1 ವರ್ಷ ಆಗೋಯ್ತು ಅಂತ. ಬಹುಶಃ ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗೋದಿಲ್ಲ. ಇವತ್ತು ಹಿಂಗಡೆ ಇವತ್ತು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ನೋಡಿರ್ತೀರ. ಇಂಜಿನಿಯರಿಂಗ್ ಕಾಲೇಜು ಇವತ್ತು ಈ ವರ್ಷದಿಂದ ಪ್ರವೇಶಾತಿ ಶುರುವಾಗ್ತಾಯಿದೆ. ಇವತ್ತು ಮಹಿಳಾ ಕಾಲೇಜು ಸುಮಾರು 9.5 ಕೋಟಿ ದುಡ್ಡು ಕೊಟ್ಟಿದ್ದೀವಿ, ಟೆಂಡರ್ ಪ್ರಕ್ರಿಯೆ ಆಗ್ತಾಯಿದೆ.
ಬಾಯ್ಸ್ ಕಾಲೇಜು ಸುಮಾರು 12-13 ಕೋಟಿ ಕೊಟ್ಟಿದ್ದೀವಿ, ಅದು ಟೆಂಡರ್ ಪ್ರಕ್ರಿಯೆ ಆಗ್ತಾಯಿದೆ. ಸುಮಾರು ವರ್ಷಗಳಿಂದ ಬಾಯ್ಸ್ ಕಾಲೇಜ್ದು 14 ಕುಂಟೆ ಜಮೀನು ಸಮಸ್ಯೆ ಇತ್ತು. ನಮ್ಮ ಇಲಾಖೆಯಿಂದ 83 ಲಕ್ಷ ಬಿಡುಗಡೆ ಮಾಡಿಸಿದ್ದೀನಿ ಪರಾದಿಗೆ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ, ಭೂಸ್ವಾಧೀನ ಪ್ರಕ್ರಿಯೆ ಅದು ಆಗುತ್ತೆ. 14 ಕುಂಟೆ ಸಿಗುತ್ತೆ. ಮಹಿಳಾ ಕಾಲೇಜಲ್ಲಿ ಇವತ್ತು ಜಾಗ ಕಮ್ಮಿ ಇದೆ ಅಂಥೇಳಿ ಮೊನ್ನೆ ಅಲ್ಲಿ ಏನೋ ಫಂಕ್ಷನ್ಗೆ ಹೋದಾಗ ಯಾರೋ ಹೇಳಿದ್ರು, ಸರ್ ಹಿಂದ್ಗಡೆ ಬೆಸ್ಕಾಂ ಜಾಗ ಇದೆ, ಕರೆಂಟ್ ಆಫೀಸ್ ಜಾಗ, ಅದನ್ನು ತಗೊಂಡು ಸರ್ ಅಂದರು. ನನಗೆ ಇಷ್ಟು ದಿವಸ ಉಳಿದಿರಲಿಲ್ಲ. ತಕ್ಷಣ ನಾನು ಆಲೋಚನೆ ಮಾಡಿ ಈಗಾಗಲೇ ಅವರು ಕೂಡ ತಾತ್ವಿಕವಾಗಿ ಒಪ್ಪಿಗೆ ಕೊಡ್ತೀವಿ 37 ಕುಂಟೆ ತಗೊಳ್ಳೋಣ ಅಂಥೇಳಿ. ಏನು ಮಹಿಳಾ ಕಾಲೇಜ್ ಇದೆ ಅದೇ ಉದ್ದಕ್ಕೂ ಆ ಕಡೆ ಪಾರ್ಟಿಕ್ಯುಲೇಟ್ ಓಡೋದು ತಗೊಳ್ಳೋವಂಥದ್ದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅವರಿಗೆ ಪರ್ಯಾಯವಾಗಿ ಒಂದು 2-3 ಎಕರೆ ಜಾಗ ಕೊಡೋದಕ್ಕೆ ಅದನ್ನು ತಯಾರು ಮಾಡ್ತಾಯಿದ್ದೀವಿ, ಹುಡುಕ್ತಾ ಇದ್ದೀವಿ, ಜಾಗ ಸರ್ವೆ ಮಾಡ್ತಾಯಿದ್ದೀವಿ. ಅವ್ರಿಗೆ ಏನು ಅಲ್ಲಿ ಬಿಲ್ಡಿಂಗಿಗೆ ಏನು ದುಡ್ಡು ಖರ್ಚಾಗುತ್ತೆ ಅದನ್ನು ನಮ್ಮ ಇಲಾಖೆಯಿಂದ ಕೊಡೋದಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೀವಿ. ಈ ಥರ ಭಾಳಷ್ಟು ಮಾಡುವಂಥ ಕೆಲಸಗಳನ್ನು ಮಾಡಿದ್ದೀವಿ. ಆ ವಾಲ್ಮೀಕಿ ಭವನಕ್ಕೆ ಒಂದು ಎಕರೆ ಇತ್ತು, ನಾವು ಇನ್ನೊಂದು ಎಕರೆ ಹೆಚ್ಚು ಜಾಗ ಕೊಡಿಸಿದ್ದೀವಿ. ಇವತ್ತು 20 ಎಕರೆ ನಾವು ಏಕಲವ್ಯ ಶಾಲೆ ಬೇಕು ಅಂತೇಳಿ, ವಸತಿ ಶಾಲೆ ಬೇಕು ಅಂತ ಅದನ್ನು ಮಂಜೂರು ಮಾಡಿಸಿದ್ದೀನಿ. ಇವತ್ತು ಅಂಬೇಡ್ಕರ್ ಶಾಲೆ, ಮೊರಾರ್ಜಿ ಶಾಲೆ ಕೋನ್ಕುಂಟ್ಲಲ್ಲಿ ಜಾಗ ಕೊಟ್ಟಿದ್ದರು, ಅಲ್ಲಿ ಇವತ್ತು 20 ಕೋಟಿಯಲ್ಲಿ ಬಿಲ್ಡಿಂಗು, ಅದು ಸದ್ಯದಲ್ಲಿ ಗುದ್ಲಿ ಪೂಜೆ ಮಾಡ್ತೀವಿ. ಇವತ್ತು ಮತ್ತೊಂದು BCM ಕಾಲೇಜ್ಗೆ ಹಿಂದೆ ಮಾನೆ 2012ರಲ್ಲಿ ಮಂಜೂರು ಮಾಡಿಸಿ ಅದು ರದ್ದಾಗಿ ಹೋಗಿತ್ತು, ಅದಕ್ಕೆ 10 ಎಕರೆ ಜಾಗ ಕೊಡಿಸಿದ್ದೀನಿ. ಮತ್ತೆ ಅದನ್ನು ರೀಮಂಜೂರಿ ಮತ್ತೆ ಪುನರ್ಮಂಜೂರಾತಿ ಮಾಡಿಸುವಂಥದ್ದಕ್ಕೆ ಅದು ಪ್ರಯತ್ನ ಮಾಡ್ತಾಯಿದ್ದೀವಿ. ಇನ್ನೊಂದು ST ಮುರಾಜ್ ವಸತಿ ಶಾಲೆಗೆ ಅದಕ್ಕೆ ಜಾಗ ಕೊಟ್ಟಿರಲಿಲ್ಲ, ಅದನ್ನು ಮುರುಗಮಲ್ಲಲ್ಲಿ 10 ಎಕರೆ ಕೊಡುವಂಥದ್ದಕ್ಕೆ ಅದು ಸರ್ವೆ ಮಾಡಿಸಿ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಅದನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಈ ಥರ ಇವತ್ತು ಕೋಲಾರ ಕ್ರಾಸು, ಬಾಗೇಪಲ್ಲಿ ಕ್ರಾಸು ಅದನ್ನು ಕೂಡ ಇವತ್ತು ಅಭಿವೃದ್ಧಿ ಪಡಿಸೋದನ್ನು ಮಾಡ್ತಾಯಿದ್ದೀವಿ. ಇವತ್ತು ನ್ಯಾಷನಲ್ ಹೈವೇ ಚಿಕ್ಕಬಳ್ಳಾಪುರದಿಂದ ಮುಳಬಾಗಲ್ವರೆಗೂ ಏನಿವತ್ತು ರಸ್ತೆ ಇದೆ ಇದನ್ನು 4 ಲೇನ್ ಚತುಷ್ಪಥ ರಸ್ತೆ ಮಾಡುವಂಥದ್ದಕ್ಕೆ ನಾನು ಮನವಿ ಕೊಟ್ಟಿದ್ದೆ, ಮಾಡಿಕೊಡ್ತೀವಿ ಅಂತ ಹೇಳಿದರು. ಈಗಾಗಲೇ ಅದು ಡಿಸೈನ್ ಮಾಡುವಂಥದ್ದಕ್ಕೆ ಆದೇಶ ಆಗಿದೆ. ಅದು ಬಹುಶಃ ಡಿಸೈನ್ ಆಗಿ ಇನ್ನೊಂದು ವರ್ಷಕ್ಕೆ ಚಿಂತಾಮಣಿಯಲ್ಲಿ ಬೈಪಾಸಿಂಗು ಸರ್ವೆ ಆಗಿ ಅದು 325 ಕೋಟಿ ಹಿಂದೆ ಮಂಜೂರಾಗಿತ್ತು. ಅದಕ್ಕೆ ಅಕ್ವಿಸಿಷನ್ನು ಮತ್ತೊಂದು ಆಗಬೇಕು. ಏನೂ ಆಗದಿರೇ ಗುದ್ಲಿ ಪೂಜೆ ಮಾಡ್ಕೊಂಡಂಗೆ ಎಲ್ಲೋ ಮೈಸೂರಲ್ಲಿ ಮಾಡಿಬಿಟ್ಟು ಸಂತೋಷ. ಆದರೆ ಅದಕ್ಕೆಲ್ಲ ಅನುಕೂಲ, ಅದಕ್ಕೆ ಬೇಕಾದಂಥ ಸಹಕಾರವನ್ನು ನಾನು ಮಾಡಿಸ್ತಾಯಿದ್ದೀನಿ, ನಾನೆಲ್ಲ ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿಸ್ತಾಯಿದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ಬೈಪಾಸ್ ಆಗುತ್ತೆ, ಶಿಡ್ಲಘಟ್ಟದಲ್ಲಿ ಬೈಪಾಸ್ ಆಗುತ್ತೆ, ಶ್ರೀನಿವಾಸಪುರದಲ್ಲಿ ಬೈಪಾಸ್ ಮಂಜೂರಾಗಿದೆ, ಮುಳಬಾಗಲಲ್ಲಾಗುತ್ತೆ, 4 ಲೇನ್ ಆಗುತ್ತೆ. ಈ ಥರ ನಾವು ಹೊಸಕೋಟೆಯಿಂದ ರಾಯಲ್ಪಾಡ್ವರೆಗೂ ನ್ಯಾಷನಲ್ ಹೈವೇ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇದನ್ನು ಚತುಷ್ಪಥ ಅಲ್ಲ 6 ಪಥಗಳ ರಸ್ತೆ ಮಾಡಬೇಕು. ಯಾಕಂದರೆ ಸುಮಾರು 25,000ಕ್ಕಿಂತ ಹೆಚ್ಚು ವಾಹನಗಳು ಇವತ್ತು ಪ್ರತಿ ದಿವಸ ಈ ರಸ್ತೆಯಲ್ಲಿ ಬೆಂಗಳೂರಿಂದ ಹೊಸಕೋಟೆಯಿಂದ ಚಿಂತಾಮಣಿ ರಸ್ತೆಯಲ್ಲಿ ಹೋರಾಟಾಗುತ್ತೆ. ಆ ರಸ್ತೆಯನ್ನು ನಾವು ಅವತ್ತು ಅಭಿವೃದ್ಧಿ ಮಾಡಿದ್ದಕ್ಕೆ ಇವತ್ತು ಬೆಳವಣಿಗೆ ಆಗೋಕ್ಕೆ ಸಾಧ್ಯ ಆಯಿತು. ಈ ರೀತಿ ಭಾಳಷ್ಟು ಇವೆಲ್ಲ ಒಂದೊಂದು ಹಂತಕ್ಕೆ ತರುವಂಥ ಕೆಲಸಗಳನ್ನು ಮಾಡಿದ್ದೀವಿ. ಸುಮಾರು 25 ಕೋಟಿ ರೂಪಾಯಿ ಇವತ್ತು ಗ್ರಾಮೀಣ ರಸ್ತೆಗಳು ಒಂದೊಂದು ಹೋಬಳಿಗೆ 5 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀವಿ. ಇನ್ನೊಂದು SHDP ಅಂತಕ್ಕಂಥದ್ರಲ್ಲಿ ಸುಮಾರು 25 ಕೋಟಿ, ಅದನ್ನು ಕೂಡ ಇವತ್ತು ಬಾಗೇಪಲ್ಲಿ ರೋಡ್ಗೆ, ನಮ್ಮ ಬಾಗೇಪಲ್ಲಿ ರೋಡ್ಗೆ ಮತ್ತು ಚೇಳೂರು ರೋಡ್ಗೆ ಹಾಕ್ಸಿದ್ದೀವಿ. ಅದು ಟೆಂಡರ್ ಆಗ್ತಾಯಿದೆ. ಇವೆಲ್ಲ ಒಂದು ಬಾಂಡ್ಲಿ ಎತ್ತಾಕಿಲ್ಲ ಅಂತ ಹೇಳೋವಂಥವ್ರಿಗೆ ಯಾಕೆ ಹೇಳೋಕೆ ಹೋಗ್ತಾ ಇದ್ದೀನಿ ಅಂದರೆ, ನಾವೆಲ್ಲ ಟೆಂಡರ್ ಮುಖಾಂತರ ಕೆಲಸವನ್ನು ನಿರ್ವಹಿಸುವಂಥದ್ದಕ್ಕೆ ಹೋಗ್ತಾ ಇದ್ದೀವಿ. ಹಿಂದೆ 5 ಕೋಟಿ ಮಂಜೂರಾಯಿತು ಅಂದರೆ 50 ಲಕ್ಷ ಭಾಗ ಇಟ್ಬಿಟ್ಟು KRIDL ಅಥವಾ ನಿರ್ಮಿತಿ ಕೇಂದ್ರದ ಮುಖಾಂತರ ಯಾರೋ ಅವ್ರಿಗೆ ಬೇಕಾದವರಿಗೆ ಅನುಯಾಯಿಗಳು ಕೊಟ್ಕೊಂಡು ಕೆಲಸ ಮಾಡುವಂಥದ್ದು ಸುಲಭದ ಕೆಲಸ. ಆ ಥರ ಮಾಡೋಕ್ಕೆ ನಾವು ಹೋಗ್ತಾ ಇಲ್ಲ. ನಾವು ಏನಿದ್ರೂ ತಾಂತ್ರಿಕವಾಗಿ ಏನು ನಾಳೆ ಒಳ್ಳೆ ಕೆಲಸ ಆಗಬೇಕು ಅಂಥೇಳಿ ಟೆಂಡರ್ ಪ್ರಕ್ರಿಯೆ ಆಗಬೇಕು, ಟೆಂಡರಲ್ಲಿ ಉತ್ತಮ ಯಾರು ಕಾಂಟ್ರಾಕ್ಟರ್ಸ್ ಬಂದು ಕೆಲಸ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ತಡ ಆಗ್ತಾಯಿದೆ. ತಡ ಆದರೂ ಕೂಡ ಇವೆಲ್ಲ ಗಾಳಿಯಲ್ಲಿ ಹೇಳುವಂಥ ಮಾತಲ್ಲ. ಇವತ್ತು ಕಣ್ಣು ಮುಂದೆ ಇವತ್ತು ನಾವು ಮಾಡಿರ್ತಕ್ಕಂಥ ಕೆಲಸಗಳೇ ಸಾಕ್ಷಿ. ಇವತ್ತು ಇಲ್ಲಿರ್ತಕ್ಕಂಥ ಸ್ಟೇಡಿಯಮಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಇವತ್ತು ನಾನು ಬರೀ 8.5 ವರ್ಷಗಳ ಅವಧಿಯಲ್ಲಿ ಶಾಸಕನಾಗಿದ್ದಂಥ ಹಿಂದಿನ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ 8.5 ವರ್ಷ ಅವಧಿ ಜಾಸ್ತಿನಾ 10 ವರ್ಷ ಜಾಸ್ತಿನಾ ಅಂತಕ್ಕಂಥದ್ದು ತಾವು ಅರ್ಥ ಮಾಡ್ಕೊಳ್ಳಿ. 8.5 ವರ್ಷದಲ್ಲಿ ಈ ಸ್ಟೇಡಿಯಂಗೆ ಕೊಟ್ಟಿರ್ತಕ್ಕಂಥ ರೂಪ 10 ವರ್ಷದಲ್ಲಿ ಇದಕ್ಕೆ ಯಾವ ರೂಪ ಕೊಡ್ಬೋದಾಗಿತ್ತು. ಈ ಸ್ಟೇಡಿಯಮ್ಮಲ್ಲಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಅಂಗಡಿಗಳಿಂದ ಎಷ್ಟು ಕೋಟಿಗಳು ಹಣ ಬಾಕಿ ಉಳಿಸ್ಬಿಟ್ಟು ಹೋಗಿದ್ದಾರೆ. ಯಾರ್ಯಾರು ಕಮ್ಮಿ ಹಣಕ್ಕೆ ಅಂಗಡಿಗಳನ್ನು ಪಡ್ಕೊಂಡು 5 ಪಟ್ಟು 6 ಪಟ್ಟು ಹೆಚ್ಚು ಹಣಕ್ಕೆ ಬೇರೆಯವರಿಗೆ ಮರುಗುತ್ತಿಗೆ ಅಥವಾ ಸಬ್ ಕಾಂಟ್ರಾಕ್ಟ್ ಸಬ್ಲೀಸ್ ಮಾಡಿರ್ತಕ್ಕಂಥದ್ದು, ಅದಕ್ಕೆ ಯಾರು ಜವಾಬ್ದಾರರು? ಇವೆಲ್ಲವನ್ನು ನಾನು ಹೇಳ್ಕೊಂಡು ಹೋದೆ. ರಾಜಕೀಯವಾಗಿ ರಾಜಕೀಯ ಭಾಷಣ ಅಂತ ಹೇಳ್ತಾರೆ. ಅದರಿಂದ ಅವೆಲ್ಲ ಒಂದು ಕಡೆ ಇಟ್ಟರು ಕೂಡ ಇವತ್ತು ತಾವೆಲ್ಲರೂ
ಇವತ್ತು ಯಾಕೆ ಹಿರಿಯರ ಮುಂದೆ ಎಲ್ಲ ಮಾತು ಹೇಳ್ತಾ ಇದ್ದೀನಿ ಅಂದರೆ, ತಾವು ತಮ್ಮ ಮನೆಯಲ್ಲಿ ಎಷ್ಟೇ ಸಮಯ ಕಳೆದರೂ ಹೊರಗಡೆ ಬಂದು ತಮ್ಮ ಸ್ನೇಹಿತರ ಜೊತೆ ಮತ್ತೊಬ್ಬರ ಜೊತೆ